ಕೆರೂರು ಮಾರ್ಕೆಟ್ ನಲ್ಲಿ ತುಂಬಾ ಎತ್ತುಗಳು ಇವತ್ತು ಮಾರ್ಕೆಟಿಗೆ ಆಗಮಿಸಿದಾವೆ. ಹಾಗೆ ಇಲ್ಲಿ ತುಂಬಾ ರೈತರು ಇವತ್ತು ಎತ್ತುಗಳ ಒಂದು ಖರೀದಿಗೆ ಆಗಮಿಸಿದ್ದಾರೆ. ಮತ್ತೆ ಅದೇ ತರನಾದಂತ ನಮ್ಗೆ ಒಂದು ಬೇಕಾದಂತ ಅವಶ್ಯಕತೆಗೆ ಒಂದು ಎತ್ತುಗಳನ್ನ ರೈತರು ಇವತ್ತು ವಿಚಾರ ಮಾಡಕತ್ತಾರ. ಮತ್ತು ಎತ್ತುಗಳನ್ನ ಓಡಿಸೋದ್ರ ಮುಖಾಂತರ ಹಾಗೂ ಅವನ್ನ ಒಂದು ತಳಿ ಪಳಿ ಅವನ್ನೆಲ್ಲ ವಿಚಾರ ಮಾಡುವುದರ ಮುಖಾಂತರ ಇವತ್ತು ಒಂದು ಎತ್ತುಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ತಮ್ಗೆ ಬೇಕಾದಂತ ಎತ್ತುಗಳನ್ನ ಇವತ್ತು ರೈತರು ಅವನ್ನ ನೋಡ್ತಾ ಇದ್ದಾರೆ ಹಾಗೂ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ನೋಡೋಣ ರೈತರು ತಾವು ತಗೊಳ್ಳುವಂತ ಎತ್ತುಗಳನ್ನ ಇವತ್ತು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗೆ ಅದರ ಬಗ್ಗೆ ಎಲ್ಲಾ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನೋಡಿ ಈಗ ಬಾಲದಲ್ಲಿ ಮತ್ತು ಈ ಸುಳಿ ಬಗ್ಗೆ ಎಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ್ದ್ರೇನಾರ ಎತ್ತರ ಕೆರೂರ್ದ ಎಷ್ಟೆಲ್ಲ ಅದಾರ? ಹೌದನ್ರಿ. ಏನ್ ರೇಟ್ ಐತ್ರಿ? ಏನ್ ರೇಟ್ ಹೇಳಿರಿ? ಇನ್ನೂ ನಡ್ದಾವನ್ರಿ? ಹೌದು. ಈಗ ರೈತರು ತಮ್ಮ ಎತ್ತುಗಳನ್ನ ನೋಡ್ತಾ ಇದ್ದಾರೆ. ಹೀಗಾಗಿ ಎತ್ತುಗಳನ್ನ ಇಲ್ಲಿ ಖರೀದಿ ಮಾಡೋಕೆ ರೈತರು ಬಂದಿದ್ದಾರೆ. ಹೀಗಾಗಿ ನಾವು ನೋಡೋಣ. ಅಣ್ಣಾರ ಯಾವ್ದ್ರಿ ಎತ್ತರ? ಯಾವ್ದ್ರಿ? ಅಲ್ಲಿ ಕೆರೂರ್ದ್ರೆ ಎಷ್ಟೆಲ್ಲ ಅದಾವ್ರಿ? ನಾಲ್ಕಲ್ಲ ಅದಾವನ್ರಿ? ಏನ್ ರೇಟ್ ಹೇಳತ್ರಿ? 1.25 ರೀ. ಈಗ ಖರೀದಿ ಮಾಡೋರು ಏನ್ ಕೇಳ್ತಾರ್ರಿ? ಒಂದ್ ಕೇಳ್ತಾರನ್ರಿ? ಇವತ್ ಮಾರ್ಕೆಟ್ ರೇಟ್ ಹೆಂಗ್ ಐತ್ರಿ? ಸ್ವಲ್ಪ ಹೈ ಐತಿ ಏನ್ ಕಮ್ಮಿ ಐತಿ? ದನ ಇದ್ದಂಗ ಐತ್ರಿ. ಹೌದ್ರಿ? ಹೋದ ವಾರಕ್ಕಿಂತ ಈ ವಾರ ಹೆಂಗ್ ಐತ್ರಿ? ಹೌದನ್ರಿ? ಎಲ್ಲಿಂದ ಬಂದ್ರಿ? ಹೌದನ್ರಿ? ನೋಡಿ ವೀಕ್ಷಕರಿಗೆ ರೈತರು ಎಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಚಾನಲ್ ಯೂಟ್ಯೂಬ್ ಚಾನಲ್ ಈಗ ಎತ್ತುಗಳನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಇದು ಎಷ್ಟೆಲ್ಲ ಅದಾವ್ರಿ? ಇವು ಎರಡಲ್ಲ ಅದಾವ್ರಿ. ನೋಡ್ರಿ ಇವಕ್ಕೊಂದು 30 ಹೇಳ್ತಾರೆ. ವ್ಯಾಪಾರ ಮುಗಿಯಕತ್ತವ್ರಿ. ಒಂದು ಇದಕ್ಕೆ ನೋಡಿ ವೀಕ್ಷಕರೇ, ವ್ಯಾಪಾರಕ್ಕೆ ರೈತರು ಈಗ ವಿಚಾರ ಮಾಡ್ತಾ ಇದ್ದಾರೆ. ಹಾಗೆ ಎತ್ತುಗಳು ಅಗದಿ ಚಲೋ ಇದಾವೆ ಎಲ್ಲ. ಮತ್ತೆ ತುಂಬಾ ಒಂದು ರೈತರುಗಳನ್ನ ಈಗ ಆಗಮಿಸಿದ್ದಾರೆ ಮತ್ತು ಅವರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎತ್ತುಗಳನ್ನ ನೋಡಾಕತ್ತಾರ. ನೋಡೋಣ. ಇಲ್ಲೊಬ್ರು ರೈತರಿದ್ದಾರೆ. ಅಣ್ಣಾರ ಯಾವ್ದ್ರಿ ಎತ್ತರ? ಚೋಡಾಪುರ. ಹೌದನ್ರಿ? ಇದು ಎಷ್ಟೆಲ್ಲ ಅದಾರ? ಏನ್ ರೇಟ್ ಹೇಳಾಕತ್ತ? ಇದಕ್ಕ 1.60. 1.50 ರೀ. ಈಗ ಗಿರಾಕಿ ಏನ್ ಕೇಳ್ತಾರ? ಗಿರಾಕಿ 1.30-35 ಕೇಳ್ತಾರ. 1.35. ಬಾಯ್ ಮಾಡಿದ್ದೆಲ್ಲ ಇದಂತ ಎತ್ತುಗಳ ಬೇಯಿಸ್ರಿ. ಹೌದಲ್ರಿ? ಯಾಕೆ ಹೊರಗಾಕ ಬಿತ್ತಾಕ ಮಾಡಾಕ ಈಗ ಸುಮ್ನ ನಾವು 2 4 ಈಗ 2 ತೊಗೊಂಡ್ರಂತ ಹೌದಲ್ರಿ? ಈಗ ಅವಕ್ಕ ಅದ್ರ ದನದ ಜೊತೆ ನಾವು ದನ ಹಾಕ್ಬೇಕಾಗತ್ತೆ. ಹೌದಲ್ರಿ? ಇಲ್ಲಿಕಂದ್ರ ಇವ ಆದ್ರೆ ಸ್ವಲ್ಪ ಎಲ್ಲಾ ರೀತಿ ಅನುಭವ ಇರ್ತಾವ, ಅನುಕೂಲ ಆಗತ್ತೆ. ಎಲ್ಲಾ ರೀತಿ ಕೆಲ್ಸಕ್ಕ ರೂಪಾಯಿ ಆಗಿರ್ತಾವ. ಹೌದಲ್ರಿ? ವಿಚಾರ ಮಾಡಿದ್ರಿ ನೀಗ? ಎಲ್ರಿ ನೋಡಿ ನೋಡಿ ವೀಕ್ಷಕರಿಗೆ ತುಂಬಾ ಒಂದು ಎತ್ತುಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇದ್ದೀರಿ ನೀವು. ಹಾಗೆ ಈ ಎತ್ತುಗಳನ್ನ ವೀಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಗೆ ಪ್ರೋತ್ಸಾಹ ಮಾಡ್ಬೇಕಂತ ಈ ಮೂಲಕ ತಮ್ಮ ಕೇಳ್ಕೊಳ್ತೀವಿ. ನಮಸ್ಕಾರ ಏನಾರ ಎಷ್ಟು ಜೊತೆ ಏನೇನ್ ರೇಟ್ ಅದವ್ರಿಗೆ? 1.30 ರೊಕ್ಕ ಕೊಟ್ಟಂಗ ಅದಾವ್ರಿ. ಎಷ್ಟಲ್ಲ ನಾಲ್ಕಲ್ಲ ಎಲ್ಲ ನಾಲ್ಕಲ್ಲ ಅದ. ರೈತರು ಎಷ್ಟಕ್ಕೆ ಕೇಳ್ತಾರೆ? ಲಕ್ಷಕ್ಕೆ 1.10 ಕೇಳ್ತಾರೆ. 1.10 ಕೇಳ್ತಾರೆ. ಕಮ್ಮಿಗೆ ಮಾರ್ಕೆಟ್ನಾಗ ಒಂದಿಲ್ಲ ಅಂತೂ ಎಷ್ಟು ಸಿಗೋದಿಲ್ಲ. ಹೌದಲ್ಲ? ಹೀಗಾಗಿ ಅದಕ್ಕಿಂತ ಕಮ್ಮಿ ರೇಟಿಗೆ ಅಂತೂ ಸಿಗೋದೇ ಇಲ್ಲ. ಕಮ್ಮಿ ರೇಟಿನ ಎತ್ತಿಲ್ಲ. ಹೌದಲ್ಲ?
ಒಂದ್ ತೊಲಿ ಬಂಗಾರ ತಗೋದೇನು ಒಂದ್ ಜೊತೆ ಎತ್ತು ತಗೋದೇನು ಹಾ ಎಲ್ಲ ಒಂದಾರಿ ಹೌದಲ್ರಿ ಹಾ ನಮಸ್ಕಾರ ಆತ್ಮೀಯ ವೀಕ್ಷಕರ ಇವತ್ತು ರೈತರ ಬಗ್ಗೆ ನಾವು ವಿಚಾರ ಮಾಡೋಣ ಹೀಗಾಗಿ ನಮಸ್ಕಾರ ನಮಸ್ಕಾರ ಎಷ್ಟ್ ಜೊತೆ ಎತ್ ಕಟ್ರಿ ಇವತ್ತ ಇವು ನಮ್ಮ 8 ಜೊತೆ ಎಂಟು ಅದಾರೆ ಯಾವ್ದು ಇವು ಕೆರೂರ್ದು ಯಾರದನ್ರಿ ಇದು ಎಷ್ಟಲ್ಲ ಅದಾವ್ರಿ ಇವು ಕಡೆಯಲ್ಲಿ ಮಾಡ್ಯಾವ್ರಿ ಇದು ಅರ್ಲ ಐತ್ರಿ ಅವು ನಾಲ್ಕಲ್ಲ ಅರ್ಲ ಅದಾವು ಅವು 2 ನಾಲ್ಕಲ್ಲ ಅವು 2 ಅರ್ಲ ಈಗ ರೈತರು ಹೆಂಗ್ ಕೇಳಾಕತ್ತಾರ ಇವ್ನ ಒಂದು 15ಕ್ಕೆ ಬಿಡ್ಯಾರ ಹ್ಞೂ ಇದನ್ನ 42ಕ್ಕೆ ಬಿಡ್ಯಾರ ಅವನ್ನ ಇದೊಂದು ಸಿಂಗಲ್ ರೀ ಐದು ಸಿಂಗಲ್ ಅನ್ನಲ್ಲ ಅದೇ ಎಷ್ಟೆಲ್ಲ ಐತ್ರಿ ಇದು ಅರ್ಲ ಐತಿ ಆರಲ್ಲಿ ಐತೇನ್ರಿ ಅರ್ಲ ಅವ್ನ ಒಂದು 15ಕ್ಕೆ ಬಿಡಾತಾರ ಅವ್ರು ಹೌದನ್ರಿ ಅವನ್ನ ಅವ್ ಬಣ್ಣ ಹಾಕಿರಲ್ಲ ಮುಗದಾವನ್ರಿ ಅವು ಮುಗ್ದಾರ ಒಂದು 10ಕ್ಕೆ ಚಲೋ ಅದಾವ್ರಿ ಎತ್ತ ನಾಲ್ಕಲ್ಲ ಅದಾವ ಹೌದಲ್ರಿ ಎಳಕಣ್ಣಕ್ಕ ಕೇಳ್ಕೊ ನಾಲ್ಕು ಹೆಗಲಾಗ್ಯಾವ ಹೌದನ್ರಿ ಈಗ ಅವ ಸ್ವಲ್ಪ ಎಲ್ಲ ನೂರ್ಪಡೆ ಆದ್ರೆ ಸ್ವಲ್ಪ ಎಲ್ಲ ಎಲ್ಲಾ 100 ರೂಪಾಯಿ ಅದಾವ್ರಿ ಸುಮ್ ಏನಿಲ್ಲ ಮೇಸೋದು ಹಿಡಿಯೋದು ಅಷ್ಟೇ ಹಂಗಾದ್ರೆ ಸ್ವಲ್ಪ ಮುಂದೆ ಬಾಳಕ್ಕೆ ಮಾಡಕ್ಕೆ ಅನುಕೂಲ ಆಗದ ಮುಂದ್ ಮೇಸ ಮಾತ್ರ ಹಾಕಿರ್ತಾವ ಅವ್ರ ಈಗ ಯಾವಾರ ಒಂದ್ ಸ್ವಲ್ಪ ಹರಿಗೆಟ್ಟದ್ದು ಹೋದ್ರ ರೊಕ್ಕ ಕಮ್ಮ ಇಂತ ಹೋದ್ರ ರೊಕ್ಕ ಮನೆಯಾಗ ಅಲ್ರಿ ಈಗ ಯಾಡಲ್ ಹಿಂಗ್ ಹೋದಂದ್ರ ಸುಮ್ಮನೆ ಅವು ದನ ಜೊತೆ ಗುದ್ದಾಡ್ದಂತ ಇವ್ ನಾಲ್ಕಲ್ಲ ಅದಾವ ಎಲ್ಲದಕ್ಕೂ ಚಲೋ ಅದ ಹೊಡೆದಾಡಿ